ಅಂತೂ ಇಂತೂ ನಾ ಅಂತೂ ಹೊಸ ಮನಿ ಕಾಲ್ ಇಟ್ಟೆ ಬಿಟ್ಟೆ ಎಲ್ಲಿ ಅಂತ ನೋಡ್ರಿ. ಯಸ್, ಇವತ್ತಿನ ದಿನ ಶುರುವಾಗಿದ್ದೆ ನನ್ ರಾಣಿಗೆ ಎನರ್ಜಿ ಡ್ರಿಂಕ್ ಕುಡ್ಸೋದ್ರಿಂದ. ಅಲ್ಲಿಂದ ಕಾಲೇಜ್ ಬಂದೆ, ಇವಂದು ಇದ್ದಿದ್ದೆ ಬಿಡ್ರಿ ಉದ್ರಿ ಪೋಸ್. ನಮ್ಮ ಅಮಾಯಕ ಜಿಮ್ಗೆ ಹೊಂಟನ್ರಿ. ಇದ್ಯಾವ್ದು ನಿಲ್ಲೋದು ಹೊಸ ಸ್ಟೈಲ, ಜಿಮ್ದಾಗ ಹೇಳ್ಕೊಟ್ಟಿರ್ಬೇಕು. ಅಲ್ಲಿಂದ ನಡ್ಕೋತಾ ಹಾಸ್ಪಿಟಲ್ ಕಡೆ ನಮ್ಮ ಪಯಣ. ಆದ್ರೆ ಇಂತ ತಾಬಡ್ ತೋಬಡ್ ಬಿಸಿಲಾಗ ಸಸ್ತ ನಶೆ ಮಾಡಿಲ್ಲ ಅಂದ್ರೆ ಹೆಂಗ್ ಹೇಳ್ರಿ? ಅದಕ್ಕೆ ಬಂದು ನಶೆ ಮಾಡ್ದೆ. ಅಲ್ಲೇ ತಮ್ಮಗಳು ಬಹಳ ವರ್ಷಗಳ ನಂತರ ಕಾಲೇಜ್ ಹೊಂಟಾರಂತ್ರಿ. ಅಲ್ಲ, ಎಲ್ರು ಖುಷಿಯಿಂದ ಹುರುಪಿಂದ ಸ್ಪೋರ್ಟ್ಸ್ ಮಾಡ್ತಾ ಇದ್ರೆ ಕ್ರಶ್ ಬೈ ರೊಕ್ಕ ಹಾಕಾಕ ದೊಡ್ಡ ಜಿಬ್ತನ ಮಾಡ್ತಾ ಇದ್ದಾನ. ಆಮೇಲೆ ಸ್ವಲ್ಪ ಹಸುವಾಗಿತ್ತು ಅಂತ ಮಸ್ತ್ ಪುರಿ ಸಪಸಟ್ ಮಾಡಿದ್ವಿ. ಸಂಜೆ ನಮ್ ಟೈಗರ್ ಮೇಡಮ್ ಮೀಟಿಂಗ್ ತಗೊಂಡಾರ. ಸ್ಪೋರ್ಟ್ಸ್ ಗಿಚ್ ಗಿಲಿಲ್ಲ ಅನ್ನಂಗ ಆಗ್ತದಂತಾಯ್ತು. ಸಂಜೆ ನಮ್ ಸಾಹಸ ಸಿಂಹ ಕಡೆಯಿಂದ ಜಬರ್ದಸ್ತಿ ಪೋಸ್ ಕೊಡ್ಸಿ ಮನೆಗೆ ಬಂದು ಫ್ರೆಶ್ ಆಗಿ ಸೀದಾ ಹೊಸ ಮನೆಗೆ ಬಂದಿನಿ, ಬಾರ್ಗಿ ಹಿಡ್ಕೊಂಡು. ಎಷ್ಟು ಹುಡುಕಿ ಗೊತ್ತೇನ್ರಿಪ, ಮನಿಗೆ ಸಿಕ್ಕಾಪಟ್ಟೆ ಹೊಲ್ಸಾಗಿತ್ತು ಅಂತ ಶವ್ ಅಂತ ಕಸ ಗುಡ್ಸಿ ಗಸ್ ಗಸ್ ಅಂತ ತಿಕ್ಕಿ ಮನಿ ತೊಳೆದೆ. ಆಮೇಲೆ ಹಳಿ ಮನೆಗೆ ಬಂದು ರೆಡಿಯಾಗಿ ಕ್ರಶ್ ಬಾಯ್ ಜೊತೆ ಸಾಯಿಬಾಬಾ ಟೆಂಪಲ್ ಬಂದಿವಿ. ಗುರುವಾರ ಬಂದ್ರೆ ಸಾಕು ಹೋಗಮ್ಮು ಅಂತ ಗಂಟೆ ಬೀಳ್ತಾನ. ಒಳಗ್ ಬಂದು ನಮ್ಮ ಗೋಲ್ಡನ್ ಫ್ಯಾಮಿಲಿದವ್ರು ಒಳ್ಳೇದಾಗ್ಲಿ ಅಂತ ಬೆಡ್ಕೊಂಡು ಸೀದಾ ಪ್ರಸಾದ ತಿನ್ನಕ್ಕೆ ಕುಂತೀನಿ. ನಿಜ ಹೇಳ್ಬೇಕು ಅಂದ್ರೆ ಫುಲ್ ಗಿಚ್ ಮಾಡ್ತಾರ, ಆದ್ರೆ ಸ್ವಲ್ಪ ಕೊಡ್ತಾರ್ರಿ. ಆಮೇಲೆ ಅಷ್ಟು ಬಂದ್ ನೋಡಿದ್ರೆ ತತ್ತಿ ಕಳ್ಳ. ಅದೇ ಖುಷಿದಾಗ ಬಕೆಟ್ಲೆ ಸಾಂಬಾರ್ ಆಗ್ತಾ ಇದ್ದಾನ ಮೈಲ್ಕಿಂಗ್. ಅದನ್ನ ನಾವು ಮಸ್ತ್ ತಪಸ್ಸಟ್ ಮಾಡ್ತೀವಿ. ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ